ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಲ್ಯಾಮಿನೇಷನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಲ್ಯಾಮಿನೇಷನ್ ರೋಲ್ ಆಲ್ರೆಡಿ ನಾವು ಮಿಷಿನ್ಗೆ ಲೋಡ್ ಮಾಡಿದ್ದೀವಿ. ನೋಡಿ, ಲ್ಯಾಮಿನೇಷನ್ ಲೋಡ್ ಮಾಡಿದ್ದಾದಮೇಲೆ ಲ್ಯಾಮಿನೇಷನ್ ಕವರ್ನ ಈ ರೀತಿ ತಕ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ತೆಗಿಬೇಕು. ಲ್ಯಾಮಿನೇಷನ್ ಪೇಪರ್ನ ಈ ರೀತಿ ತಗೊಂಡಿದ್ದಾದಮೇಲೆ ನಾವು ಲ್ಯಾಮಿನೇಷನ್ ಪೇಪರ್ ಮೇಲ್ಗಡೆ ಒಂದು ಪೇಪರ್ ಇರುತ್ತಲ್ವ, ಅದನ್ನು ಸ್ಟಿಕ್ಕರು ಇಲ್ಲ ಅಂದರೆ ಯಾವುದಾದ್ರೂ ಟೇಪಿಂದ ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೆಗಿಬೇಕಾಗುತ್ತೆ ಲ್ಯಾಮಿನೇಷನ್. ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ತೆಗಿಬೇಕಾಗುತ್ತೆ ಲ್ಯಾಮಿನೇಷನ್ ಪೇಪರ್ನ. ಈ ರೀತಿ ತೆಗೆದಿದ್ದಾದಮೇಲೆ ಸ್ಟಿಕ್ಕರು ಇಲ್ಲಾಂದರೆ ಪ್ಲಾಸ್ಟರು. ನೋಡಿ, ನಾನು ಇಲ್ಲಿ ಬೆನಲ್ ಸ್ಟಿಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಆಗಬೇಕಾಗುತ್ತೆ ಮೇಲ್ಗಡೆ ಮನೆ ಸ್ಟಿಕ್ಕರ್ನ ಮೇಲ್ಗಡೆ ಈ ರೀತಿ ಹಾಕಬೇಕು. ಈ ಥರ ನಾನು 3 ಸ್ಟಿಕ್ಕರ್ ಹಾಕ್ತಿದ್ದೀನಿ. ನೋಡಿ, ಈ ಥರ ನೀಟಾಗಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಮನೆ ಸ್ಟಿಕ್ಕರ್ ನೀಟಾಗಿ ಫೋಲ್ಡ್ ಆಗೋದಕ್ಕೆ ಹಾಕ್ತಾಯಿದ್ದೀನಿ. ಕೆಳಗಡೆ ಪೇಪರು ನೀಟಾಗಿ ಇಟ್ಟಲ್ಲಿ ಮಿಷಿನ್ ಬರುತ್ತೆ, ಅದಕ್ಕೋಸ್ಕರ ಮೇಲ್ಗಡೆ ಸ್ಟಿಕ್ಕರ್ ಹಾಕಬೇಕಾಗುತ್ತೆ. ಅದಾದಮೇಲೆ ನಾವೇನು ಹಾಕಿರ್ತೀವಿ ಅದನ್ನು ಮುಂದೆಗಡೆಯಿಂದ ಈ ರೀತಿ ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಮಿಷಿನ್ಗೆ ಹಾಕಬೇಕಾಗುತ್ತೆ. ಇದನ್ನು ನೋಡಿ, ಈ ರೀತಿ ಮಿಷಿನ್ಗೆ ಲೋಡ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮುಂದೆಗಡೆಯಿಂದ ಲೋಡ್ ಮಾಡ್ತೀವಿ. ಈ ರೀತಿ ಮುಂದೆಗಡೆಯಿಂದ ಲೋಡ್ ಮಾಡಿದ್ದಾದಮೇಲೆ ನೀಟಾಗಿ ಮಿಷಿನ್ಗೆ ಹಾಕಬೇಕಾಗುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಮಾರ್ಜಿನ್ ಸಹ ಮಾಡಬೇಕಾಗುತ್ತೆ. ನಾವು ಹಿಂದೆ ರೋಲ್ ಏನು ಹಾಕಿರ್ತೀವಿ ಅದೇ ಮಾರ್ಜಿನ್ಗೆ ಮುಂದೆಗಡೆಯಿಂದ ಪ್ರಿಂಟು ಸಹ ಮುಂದೆಗಡೆಯಿಂದ ಅದೇ ಮಾರ್ಜಿನಲ್ಲೇ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಮಾರ್ಜಿನ್ ಕೊಟ್ಟಿದ್ದಾದಮೇಲೆ ನೋಡಿ, ಈ ಥರ ಬರುತ್ತೆ. ನಾವು ಲ್ಯಾಮಿನೇಷನ್ ಹಾಕ್ತೀವಲ್ಲ, ಅದು ಈ ಥರ